ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಕುಂಭರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ವದ ತಿರುವು ಬರೋ ಹೊತ್ತಿಗೆ, ಹೌದು ಅಂದರೆ ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದ ಒಂದು ಅದ್ಭುತ ಬದಲಾವಣೆ ಬಗ್ಗೆ ಇವತ್ತು ಮಾತನಾಡೋಣ. ಇದು ನಿಮ್ಮ ಸುವರ್ಣ ಸಮಯದ ಆರಂಭ ಅಂತಾನೆ ಹೇಳ್ಬೋದು. ಸರಿ, ಹಾಗಾದರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಈ ದಿನಾಂಕಗಳನ್ನು ನೋಟ್ ಮಾಡಿಕೊಳ್ಳಿ. ಮಾರ್ಚ್ 5, 6 ಮತ್ತು ಯಾಕಂದರೆ ಈ ದಿನಾಂಕಗಳಿಂದಲೇ ನಿಮ್ಮ ಜೀವನದಲ್ಲಿ ಬಹು ನಿರೀಕ್ಷಿತ ಪಾಸಿಟಿವ್ ಬದಲಾವಣೆಗಳು ಶುರುವಾಗಿದೆ. ಇದು ಸುಮ್ಮನೆ ಒಂದು ಸಣ್ಣ ಬದಲಾವಣೆ ಅಲ್ಲ, ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಹೌದು, ಕುಂಭರಾಶಿಯವರಿಗೆ ನಿಜಕ್ಕೂ ಒಂದು ಸುವರ್ಣ ಸಮಯ ಶುರುವಾಗಿದೆ. ಅದೆಷ್ಟೋ ವರ್ಷಗಳಿಂದ ಪಟ್ಟ ಕಷ್ಟ, ಕಠಿಣ ಪರಿಶ್ರಮ, ಸಹಿಸಿಕೊಂಡ ನೋವು, ಎದುರಿಸಿದ ಅವಮಾನ ಎಲ್ಲದಕ್ಕೂ ಈಗ ಪ್ರತಿಫಲ ಸಿಗೋ ಟೈಮ್ ಬಂದಿದೆ. ಹಾಗಿದ್ರೆ ಈ ಒಂದು ವಿಶ್ಲೇಷಣೆ ನಾವು ಯಾವೆಲ್ಲ ವಿಷಯಗಳನ್ನು ನೋಡ್ತೀವಿ? ಮೊದಲು ಈ ಸುವರ್ಣ ಸಮಯದ ಆಗಮನದ ಬಗ್ಗೆ ಮಾತನಾಡೋಣ. ಆಮೇಲೆ ಕಷ್ಟದ ದಿನಗಳು ಹೇಗೆ ಮುಗೀತು ಅಂತ ನೋಡೋಣ. ನಿಮ್ಮನ್ನು ಕಾಯ್ತಿರೋ ಆ ಅದೃಷ್ಟ ದೈವಿಕ ಶಕ್ತಿ ಯಾವುದು, ಜೊತೆಗೆ ನೀವು ಯಾವ ತಪ್ಪುಗಳನ್ನು ಮಾಡಬಾರದು, ನಿಮ್ಮ ಸುತ್ತ ಇರೋ ಶತ್ರುಗಳು ಯಾರು, ಮತ್ತು ಕೊನೆಗೆ ಯಶಸ್ವಿಯಾಗಿ ನೀವು ಸರಳ ಪರಿಹಾರಗಳು ಮತ್ತು ಹೀಗೆ ಒಂದೊಂದಾಗಿ ಎಲ್ಲವನ್ನು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಸುವರ್ಣ ಸಮಯದ ಆಗಮನ. ಇದರ ಅರ್ಥ ಏನು ಗೊತ್ತಾ? ಅಕ್ಷರಶಃ ಇನ್ನು ಮುಂದೆ ಮಣ್ಣು ಮುಟ್ಟಿದ್ದು ಚಿನ್ನ ಆಗುತ್ತೆ ಅನ್ನೋ ಕಾಲ ಅದು. ಅದು ಉದ್ಯೋಗವೇ ಆಗಲಿ, ವ್ಯಾಪಾರವೇ ಇರಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಗೌರವ, ಹೀಗೆ ಪ್ರತಿಯೊಂದು ಕಡೆಯಲ್ಲೂ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಎಷ್ಟೋ ಕಾಲದಿಂದ ಕಾಯ್ತಾ ಇದ್ದ ಒಂದು ಗುರುತಿಸುವಿಕೆ, ಮಾನ್ಯತೆ ಈಗ ಸಿಗಲಿದೆ. ಈಗ ಈ ಒಳ್ಳೆ ಭವಿಷ್ಯವನ್ನು ಸ್ವಾಗತಿಸೋಕ್ಕೂ ಮುಂಚೆ ಒಂದು ಕ್ಷಣ ಹಿಂದೆ ತಿರುಗಿ ನೋಡೋಣ. ಯಾಕಂದರೆ ಈ ಸುವರ್ಣ ಸಮಯದ ಬೆಲೆ ಸರಿಯಾಗಿ ಗೊತ್ತಾಗಬೇಕಂದ್ರೆ ಆ ಕಳೆದ ಕಷ್ಟದ ದಿನಗಳನ್ನು ಒಮ್ಮೆ ನೆನಪಿಸಿಕೊಳ್ಳಬೇಕಲ್ವಾ? ಕಳೆದ 6ರಿಂದ 7 ವರ್ಷ ಮನಃಶಾಂತಿಯಿಂದ ಬದುಕೋದೇ ಕಷ್ಟವಾಗಿತ್ತು. ಈ ಒಂದು ಮಾತು ಇದೆಯಲ್ಲ, ಇದು ಬಹುಶಃ ಎಷ್ಟೋ ಜನರ ಮನಸ್ಸಿನ ನೋವನ್ನೇ ಹೇಳುತ್ತೆ. ಶನಿದೇವರ ಪ್ರಭಾವದಿಂದ ಆ ಸಮಯ ಎಷ್ಟು ಕಠಿಣವಾಗಿತ್ತು ಅನ್ನೋದು ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಆ ಸಮಯದಲ್ಲಿ ಹೊತ್ತು ಹೊರೆಗಳು ಒಂದೆರಡಲ್ಲ, ತಲೆಯಲ್ಲಿ ಹೇಳಲಾಗದಷ್ಟು ಮಾನಸಿಕ ಒತ್ತಡ, ಕೈಯಲ್ಲಿ ದುಡ್ಡು ನಿಲ್ತಾ ಇರಲಿಲ್ಲ, ಆರ್ಥಿಕ ಸಂಕಷ್ಟಗಳು ಅಷ್ಟೇ ಅಲ್ಲ, ನಮ್ಮವರು ಅಂತ ನಂಬಿದವರಿಂದಲೇ ಮೋಸ, ರಾತ್ರಿಗಟ್ಟಲೆ ನಿದ್ದೆ ಇಲ್ಲದೆ ಒದ್ದಾಟ, ಜೊತೆಗೆ ಆರೋಗ್ಯ ಸಮಸ್ಯೆಗಳು, ಬೇರೆ ಏನೇ ಮಾಡೋಕ್ಕೆ ಹೋದರೂ ಅಡೆತಡೆಗಳು, ಇವೆಲ್ಲ ಸೇರಿ ಸುಸ್ತಾಗಿ ಹೋಗಿತ್ತು. ಆದರೆ ನೋಡಿ, ಇಷ್ಟೆಲ್ಲ ಕಷ್ಟಗಳ ಮಧ್ಯೆಯೂ ಕುಸಿದು ಹೋಗದೆ ಗಟ್ಟಿಯಾಗಿ ನಿಂತಿದ್ದೀರಾ ಅಂದರೆ ಅದಕ್ಕೊಂದು ಕಾರಣ ಇದೆ, ಸುಮ್ಮನೆ ಅಲ್ಲ. ಆ ಕಾರಣ ಏನು ಗೊತ್ತಾ? ಒಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮನ್ನು ಕಣ್ಣಿನ ರೆಪ್ಪೆಯ ಹಾಗೆ ಕಾಯ್ತಾ ಇತ್ತು. ಆ ಅದ್ಭುತ ಶಕ್ತಿಯೇ ನಾಗದೇವರುಗಳು. ಇವು ಅಂದರೆ ಕಣ್ಣಿಗೆ ಕಾಣೋ ಹಾವುಗಳಲ್ಲ. ಇವು ನಿಮ್ಮ ಮನೆಯನ್ನು ಸುತ್ತುವರಿದು ಎಲ್ಲ ಕೆಟ್ಟ ದೃಷ್ಟಿಯಿಂದ, ಎಲ್ಲ ಅಪಾಯಗಳಿಂದ ರಕ್ಷಣೆ ಮಾಡ್ತಿರೋ ಅದೃಶ್ಯ ದೈವಿಕ ಶಕ್ತಿಗಳು. ಒಂದು ರೀತಿ ಹೇಳಬೇಕಂದ್ರೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್, ಒಂದು ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡ್ತಿದ್ದಾವೆ. ನಿಮಗೆ ನೆನಪಿದೆಯಾ? ಬಹುಶಃ ಕನಸಿನಲ್ಲಿ ಹಾವುಗಳು ಬಂದಿರಬಹುದು, ಅಥವಾ ಮನೆಯಲ್ಲಿ ಏನೋ ಒಂದು ವಿಚಿತ್ರವಾದ ಆದರೆ ಪಾಸಿಟಿವ್ ಆದ ಅನುಭವ ಆಗಿರಬಹುದು. ಆಗ ನೀವು ಅದನ್ನು ಸುಮ್ಮನೆ ಭ್ರಮೆ, ಕನಸು ಅಂತ ಅಂದುಕೊಂಡಿರಬಹುದು. ಆದರೆ ಅದು ದೈವಿಕ ಶಕ್ತಿಗಳ ಇರುವಿಕೆಯ ಒಂದು ಸಂಕೇತವಾಗಿತ್ತು. ಹಾಗಿದ್ರೆ ಈ ದೈವಿಕ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ. ಯಾಕಂದರೆ ನಮಗೆ ಗೊತ್ತಿಲ್ಲದೆ ಮಾಡೋ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಈ ರಕ್ಷಣಾ ಕವಚವನ್ನು ವೀಕ್ ಮಾಡಬಹುದು. ಅದಕ್ಕೆ ಕೆಲವು ವಿಷಯಗಳಲ್ಲಿ ನಾವು ಹುಷಾರಾಗಿರಬೇಕು. ಹಾಗಿದ್ರೆ ಯಾವ ತಪ್ಪುಗಳು ಆ ದೈವಿಕ ಶಕ್ತಿಗಳ ಅಸಮಾಧಾನಕ್ಕೆ ಕಾರಣ ಆಗಬಹುದು? ಮೊದಲನೆಯದಾಗಿ ಮನೆಯಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು, ಎರಡನೆಯದು ಪೂಜೆ ಪುನಸ್ಕಾರಗಳನ್ನು ನಿರ್ಲಕ್ಷ್ಯ ಮಾಡೋದು, ಮೂರನೆಯದು ನಮ್ಮ ಹಿರಿಯರನ್ನು, ಪಿತೃಗಳನ್ನು ಮರೆಯೋದು ಅಥವಾ ಅಗೌರವ ತೋರಿಸೋದು, ಮತ್ತು ಕೊನೆಯದಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಒಂದು ರೀತಿ ಉದಾಸೀನತೆ ನೋಡೋಕೆ. ಇವು ಸಣ್ಣ ವಿಷಯ ಅನಿಸಿದ್ರು ಇವುಗಳಿಂದ ದೊಡ್ಡ ಪರಿಣಾಮ ಆಗುತ್ತೆ. ಸರಿ, ಈಗ ಒಂದು ಬಹಳ ಸೂಕ್ಷ್ಮವಾದ, ಅದರ ಅಷ್ಟೇ ಇಂಪಾರ್ಟೆಂಟ್ ಆದ ವಿಷಯಕ್ಕೆ ಬರೋಣ. ನಿಮ್ಮ ಸುತ್ತಮುತ್ತ ಇರುವ ಶತ್ರುಗಳು. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇವರು ಎಲ್ಲೋ ದೂರದಲ್ಲಿ ಇಲ್ಲ, ಬದಲಿಗೆ ನಿಮ್ಮ ತುಂಬಾ ಹತ್ತಿರದಲ್ಲಿರೋರು. ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ 3 ಥರದ ದ್ರೋಹಿಗಳಿದ್ದಾರೆ. ಈ ನಂಬರ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ಯಾಕಂದರೆ ಇವರನ್ನು ಗುರುತಿಸೋದು ನಿಮ್ಮ ಮುಂದಿನ ಬೆಳವಣಿಗೆಗೆ ತುಂಬಾ ಅವಶ್ಯಕ. ಹಾಗಿದ್ರೆ ಯಾರು ಆ 3 ಜನ ಕೇಳಿ. ಮೊದಲನೆಯದು ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಒಬ್ಬರು, ಎರಡನೆಯದು ಮನೆಯ ಕಡೆಯಿಂದ ಬಂದಿರುವ ಸಂಬಂಧಿಕರಲ್ಲಿ ಒಬ್ಬರು, ಇನ್ನು ಮೂರನೆಯವರು ಹೊರಗಿನ ವ್ಯಕ್ತಿ. ಆದರೆ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಒಳ್ಳೆತನವನ್ನೇ ಸ್ವಾರ್ಥಕ್ಕೆ ಬಳಸಿಕೊಳ್ಳೋಕೆ ನೋಡೋರು. ಇವರನ್ನು ಗುರುತಿಸೋದು ಹೇಗೆ? ತುಂಬ ಸಿಂಪಲ್. ನಿಮ್ಮ ಮುಂದೆ ಸಿಕ್ಕಾಪಟ್ಟೆ ಒಳ್ಳೆಯವ್ರ ಥರ ಮಾತಾಡ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಯಶಸ್ಸು, ನಿಮ್ಮ ಆಸ್ತಿ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾರೆ. ನಿಮಗೆ ಸಹಾಯ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ,
ಆದರೆ ಅವರ ನಿಜವಾದ ಉದ್ದೇಶ ನಿಮ್ಮ ಕುಟುಂಬದಲ್ಲಿ ಒಡಕು ತರುವುದಾಗಿರುತ್ತೆ. ಅದಕ್ಕೆ ಒಂದು ಮಾತು ನೆನಪಿಡಿ, ನಿಮ್ಮ ಪ್ಲಾನ್ಗಳನ್ನು, ನಿಮ್ಮ ದುಡ್ಡಿನ ವಿಷಯಗಳನ್ನು ಎಲ್ಲರ ಹತ್ತಿರನೂ ಹಂಚಿಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲೊಂದು ನಿರ್ದಿಷ್ಟ ಎಚ್ಚರಿಕೆ ಕೂಡ ಇದೆ. PR ಅಥವಾ T ಈ ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಜೊತೆ ಮಾತನಾಡುವಾಗ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಿ. ಅವರೇ ಶತ್ರುಗಳು ಅಂತ ನಾನು ಹೇಳ್ತಿಲ್ಲ, ಆದರೆ ಅವರ ಹತ್ರ ನಿಮ್ಮ ಸೀಕ್ರೆಟ್ ಹೇಳಿಕೊಳ್ಳದೇ ಇದ್ದರೆ ಒಳ್ಳೆಯದು. ಸರಿ, ಇಷ್ಟೆಲ್ಲ ಆಯಿತು. ಈಗ ಎಲ್ಲ ಸವಾಲುಗಳನ್ನು ದಾಟಿ ಮುಂದೆ ಬರ್ತಿರೋ ಆ ಗೋಲ್ಡನ್ ಪೀರಿಯಡ್ನ ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳೋಕೆ ಸಹಾಯ ಮಾಡೋ ಕೆಲವು ಸಿಂಪಲ್ ಪವರ್ಫುಲ್ ಆದ ಪರಿಹಾರಗಳನ್ನು ನೋಡೋಣ. ಇದೊಂದು ರೀತಿ ನಿಮ್ಮ ಏಳಿಗೆಗಾಗಿ ಒಂದು ಆ್ಯಕ್ಷನ್ ಪ್ಲಾನ್ ಅಂತ ಇದ್ದ ಹಾಗೆ. ಈ ಸುವರ್ಣ ಸಮಯದ ಲಾಭ ಪಡ್ಕೊಳ್ಳೋಕೆ ಕೆಲವು ಸುಲಭವಾದ ವಾರದ ಪರಿಹಾರಗಳಿವೆ. ಪ್ರತಿ ಶುಕ್ರವಾರ ಮನೆಯ ವಾಯುವ್ಯ ಮೂಲೆಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಕೆಂಪು ಬಟ್ಟೆ ಕಟ್ಟಿ ಒಂದು ನಾಣ್ಯವನ್ನಿಡಿ. ಇದು ಹಣಕಾಸಿನ ಸ್ಥಿರತೆ ತರುತ್ತೆ. ಗುರುವಾರ ಅರಳಿ ಮರದ ಕೆಳಗೆ ತುಪ್ಪದ ದೀಪ ಹಚ್ಚಿದರೆ ರಾಹುವಿನ ನೆಗೆಟಿವ್ ಪ್ರಭಾವ ಕಮ್ಮಿಯಾಗುತ್ತೆ. ಇನ್ನು ಶನಿವಾರ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ದಾನ ಮಾಡೋದು ಮತ್ತು ಕಾಗೆ, ನಾಯಿಗಳಿಗೆ ಏನಾದರೂ ತಿನ್ನಲು ಕೊಡೋದು ಶನಿದೇವರ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತೆ. ಇವುಗಳ ಜೊತೆಗೆ ಇನ್ನು ಕೆಲವು ತುಂಬಾ ಶಕ್ತಿಯುತ ಪರಿಹಾರಗಳಿವೆ. ನಾಗ ದೇವಸ್ಥಾನಕ್ಕೆ ಹೋಗಿ ಅವಳೆ ಸರ್ಪದ ವಿಗ್ರಹಕ್ಕೆ ಹಾಲೆರೆದು ಬರೋದು, ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಓಂ ನಮಃ ಶಿವಾಯ ಅಂತ ಜಪಿಸೋದು, ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾದೇವಿಯ ಪೂಜೆ ಮಾಡೋದು ಮತ್ತು ಪ್ರತಿದಿನ ತಪ್ಪದೆ ಹನುಮಾನ್ ಚಾಲಿಸ ಪಠಿಸುವುದರಿಂದ ನಿಮ್ಮ ಸುತ್ತ ಇರೋ ರಕ್ಷಣೆ ಇನ್ನಷ್ಟು ಗಟ್ಟಿಯಾಗುತ್ತೆ. ನೋಡಿ, ಈ ಆಧ್ಯಾತ್ಮಿಕ ಪರಿಹಾರಗಳ ಜೊತೆಗೆ ನಮ್ಮ ನಡವಳಿಕೆ ಕೂಡ ಅಷ್ಟೇ ಮುಖ್ಯ. ನಂಬಿಕೆ ಇರಲಿ, ಎಚ್ಚರಿಕೆ ಇರಲಿ, ತಾಳ್ಮೆ ಇರಲಿ, ಆದರೆ ಎಲ್ಲರನ್ನೂ ಕೂಡಾಗಿ ನಂಬೋದು ಬೇಡ. ಅತಿಯಾದ ಕೋಪ ಅನಗತ್ಯ, ಅನುಮಾನ ಇವುಗಳಿಂದ ದೂರ ಇರಿ. ಪ್ರೀತಿ ಇರಲಿ, ತಪ್ಪಲ್ಲ, ಆದರೆ ಅತಿಯಾದ ವ್ಯಾಮೋಹ ಬೇಡ. ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸಿಂದ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಹಾಗಿದ್ರೆ ಕೊನೆಯದಾಗಿ ಹೇಳಬೇಕಾಗಿರೋದು ಒಂದೇ ವಿಷಯ. ನೀವಿಷ್ಟು ದಿನ ಅನುಭವಿಸಿದ ಕಷ್ಟದ ಕರಾಳ ಹಂತ ಈಗ ಮುಗಿತಿದೆ. ನಿಮ್ಮ ತಾಳ್ಮೆಗೆ, ನಿಮ್ಮ ಕಣ್ಣೀರಿಗೆ, ನಿಮ್ಮ ನಂಬಿಕೆಗೆ ಪ್ರತಿಫಲ ಸಿಗೋ ಸಮಯ ಇದು. ಒಂದು ಹೊಸ ಸುವರ್ಣ ಅಧ್ಯಾಯ ಈಗ ಶುರುವಾಗ್ತಿದೆ. ಈಗ ದಾರಿ ಕ್ಲಿಯರ್ ಆಗಿದೆ, ದೈವಿಕ ರಕ್ಷಣೆ ಕೂಡ ಜೊತೆಗಿದೆ. ಹಾಗಿದ್ರೆ ಈ ಸುವರ್ಣ ಯುಗವನ್ನು ಬಳಸಿಕೊಂಡು ನಿಮ್ಮ ಹೊಸ ಹಣೆಬರಹವನ್ನು ನೀವು ಹೇಗೆ ಬರಿತೀರಾ ಯೋಚನೆ ಮಾಡಿ. ಈ ಯಶಸ್ಸು ಖಂಡಿತ ನಿಮ್ಮದೇ. ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ ಸ್ನೇಹಿತರೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಸುವರ್ಣ ಅವಕಾಶ ಬಂದಿದೆ ಅಂತಲೇ ಅಂದ್ಕೊಳ್ಳಿ. ನೀವು ಯಾವ ರೀತಿ ಹೆಜ್ಜೆನ ಇಡ್ತೀರೋ ಆ ರೀತಿ ಮುಂದುವರಿತೀರಾ. ಖಂಡಿತ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಸುವರ್ಣ ಯುಗದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಕೇಳ್ಕೊತೀನಿ. ಸಾತಿಯ ಕೊನೆ ಹಂತದಲ್ಲಿರೋ ನೀವು ಯಾವುದೇ ಯೋಚನೆ ಮಾಡೋದು ಬೇಡ. ಶನಿ ಕೂಡ ನಿಮ್ಮನ್ನು ಕೈ ಹಿಡಿದಿದ್ದಾರೆ. ಹಾಗಾಗಿ ಪ್ರತಿಯೊಂದು ಒಳ್ಳೆ ಕೆಲಸಗಳನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ. ಖಂಡಿತ ನಿಮಗೆ ದೇವರು ಕೈ ಹಿಡಿತಾನೆ ಸ್ನೇಹಿತರೆ. ಬಡಬಗ್ಗರಿಗೆ ಅನ್ನದಾನ ಆಗಿರ್ಬೋದು, ಬಟ್ಟೆ ದಾನ ಆಗಿರ್ಬೋದು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಹಿಂಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.